ಎಲ್ಲರಿಗೂ ನಮಸ್ಕಾರ. ನಮ್ಮ ಕಿಡ್ನಿಗಳಲ್ಲಿ ಏನಾದ್ರೂ ಸಮಸ್ಯೆ ಶುರುವಾದ್ರೆ ನಮ್ಮ ದೇಹನೇ ನಮಗೆ ಕೆಲವು ಸಿಗ್ನಲ್ಸ್ ಕೊಡುತ್ತೆ. ಬನ್ನಿ ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಆ ಪ್ರಮುಖ ಲಕ್ಷಣಗಳು ಯಾವುವು ಅಂತ ತಿಳ್ಕೊಳ್ಳೋಣ. ನಿಮಗ್ ಗೊತ್ತಾ, ಯಾವುದೇ ದೊಡ್ಡ ಆರೋಗ್ಯ ಸಮಸ್ಯೆ ಬರುವ ಮುಂಚೆ ನಮ್ಮ ದೇಹ ಹಲವು ಸೂಚನೆಗಳನ್ನು ಕೊಡ್ತಾನೇ ಇರುತ್ತೆ. ಆ ಸಂಕೇತಗಳನ್ನು ನಾವು ಸರಿಯಾದ ಸಮಯಕ್ಕೆ ಗುರುತಿಸೋದು ತುಂಬಾನೇ ಮುಖ್ಯ. ಹಾಗಾದ್ರೆ ಕಿಡ್ನಿಗಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂದ್ರೆ ನಮ್ಮ ದೇಹ ಯಾವ ರೀತಿ ಎಚ್ಚರಿಕೆ ಕೊಡುತ್ತೆ? ಆ ಚಿಹ್ನೆಗಳು ಯಾವುವು ಅಂತ ಒಂದೊಂದಾಗಿ ನೋಡೋಣ ಬನ್ನಿ. ನಾವು ಗಮನಿಸಲೇಬೇಕಾದ ಮೊದಲನೇ ಮತ್ತು ಅತೀ ಮುಖ್ಯವಾದ ಸಂಕೇತ ಅಂದ್ರೆ ಮೂತ್ರಕ್ಕೆ ಸಂಬಂಧಪಟ್ಟ ಬದಲಾವಣೆಗಳು. ಯಾಕಂದ್ರೆ ಇದು ನೇರವಾಗಿ ಕಿಡ್ನಿಯ ಕೆಲಸದ ಬಗ್ಗೆ ನಮ್ಗೆ ಮಾಹಿತಿ ಕೊಡುತ್ತೆ. ಉದಾಹರಣೆಗೆ, ನೀವು ಮೂತ್ರ ವಿಸರ್ಜನೆ ಮಾಡುವ ಪ್ರಮಾಣದಲ್ಲಿ ಇದ್ದಕ್ಕಿದ್ದ ಹಾಗೆ ಜಾಸ್ತಿ ಅಥವಾ ಕಡಿಮೆ ಆಗ್ತಿದೆಯಾ? ಹಾಗಿದ್ರೆ ಅದನ್ನ ಸುಲಭವಾಗಿ ತಗೋಬೇಡಿ. ಯಾಕಂದ್ರೆ ರಕ್ತವನ್ನ ಶುದ್ಧೀಕರಿಸೋ ಕಿಡ್ನಿಯ ಕೆಲ್ಸದಲ್ಲಿ ಏನೋ ವ್ಯತ್ಯಾಸ ಆಗ್ತಿದೆ ಅನ್ನೋದರ ಸಂಕೇತ ಇದು. ಅದೇ ರೀತಿ ಮೂತ್ರದ ಬಣ್ಣ ಬದಲಾಗೋದು ಅಥವಾ ಅದರಲ್ಲೇನಾದ್ರೂ ಕಲ್ಮಶ ತರ ಕಾಣಿಸ್ಕೊಳ್ಳೋದು, ಇದು ಕೂಡ ಒಂದು ಪ್ರಮುಖ ಸಿಗ್ನಲ್. ಆರೋಗ್ಯಕರ ಕಿಡ್ನಿಗಳು ತ್ಯಾಜ್ಯವನ್ನ ನೀಟಾಗಿ ಫಿಲ್ಟರ್ ಮಾಡ್ತವೆ. ಹಾಗಾಗಿ ಈ ಬದಲಾವಣೆಗಳನ್ನ ನಿರ್ಲಕ್ಷಿಸಬಾರದು. ಇನ್ನೊಂದು ವಿಚಾರ ಏನಂದ್ರೆ, ರಾತ್ರಿ ಹೊತ್ತು ಸಮಾಧಾನವಾಗಿ ನಿದ್ದೆ ಮಾಡೋಕಾಗ್ತಿಲ್ವಾ? ಪದೇ ಪದೇ ಎದ್ದು ಬಾತ್ರೂಮ್ಗೆ ಹೋಗ್ಬೇಕು ಅನಿಸ್ತಿದ್ಯಾ? ಹೌದು, ಇದು ಕೂಡ ಕಿಡ್ನಿ ಸಮಸ್ಯೆಯ ಒಂದು ಲಕ್ಷಣ ಆಗಿರಬಹುದು. ಸರಿ, ಈಗ ಮುಂದಿನ ಪ್ರಮುಖ ಲಕ್ಷಣದ ಕಡೆಗೆ ಹೋಗೋಣ. ಅದು ಊತ ಮತ್ತು ತೂಕ ಹೆಚ್ಚಳ. ನಮ್ಮ ದೇಹದಲ್ಲಿ ನೀರು ಸರಿಯಾಗಿ ಹೊರಗೆ ಹೋಗದಿದ್ದಾಗ ಹೀಗಾಗುತ್ತೆ. ಯಾವುದೇ ಸ್ಪಷ್ಟ ಕಾರಣ ಇಲ್ಲದೆ ಸಡನ್ ಆಗಿ ನಿಮ್ಮ ತೂಕ ಜಾಸ್ತಿ ಆಗ್ತಿದ್ಯಾ? ಇದು ಯಾಕೆ ಆಗುತ್ತೆ ಅಂದ್ರೆ, ನಮ್ಮ ದೇಹದಲ್ಲಿರೋ ಹೆಚ್ಚುವರಿ ನೀರು ಮತ್ತೆ ಉಪ್ಪನ್ನ ಹೊರಹಾಕೋಕೆ ಕಿಡ್ನಿಗಳು ಕಷ್ಟಪಡ್ತಿರ್ಬೋದು. ಅದರದ್ದೇ ಸಂಕೇತ ಇದು. ಆದ್ರೆ ಕೇಳಿ, ಈ ಊತದ ವಿಚಾರದಲ್ಲಿ ಒಂದು ತುಂಬಾನೇ ಮುಖ್ಯವಾದ ಲಕ್ಷಣ ಇದೆ. ಅದನ್ನು ನಾವು ಖಂಡಿತ ಗಮನಿಸಲೇಬೇಕು. ಕಿಡ್ನಿ ಸಮಸ್ಯೆ ಇರೋರಲ್ಲಿ ವಿಶೇಷವಾಗಿ ಬೆಳಗ್ಗೆ ಎದ್ದ ತಕ್ಷಣ ಕಣ್ಣುಗಳ ಕೆಳಗೆ ಮತ್ತೆ ಕಾಲುಗಳಲ್ಲಿ ಊತ ಕಾಣಿಸ್ಕೊಳ್ಳುತ್ತೆ. ಇದು ತುಂಬಾನೇ ಮುಖ್ಯವಾದೊಂದು ಲಕ್ಷಣ. ಇದನ್ನ ಗಂಭೀರವಾಗಿ ತಗೋಬೇಕು. ಓಕೆ, ಇನ್ನೊಂದು ಸಂಕೇತ ಅದು ನೋವು ಅಥವಾ ಏನೋ ಭಾರ ಅನಿಸೋದು. ಈ ಅನುಭವ ಎಲ್ಲಾಗುತ್ತೆ ಅಂತ ನೋಡೋಣ ಬನ್ನಿ. ನಿಮ್ಮ ಬೆನ್ನಿನ ಕೆಳಭಾಗ ಇದೆಯಲ್ಲ, ಅಂದ್ರೆ ಕಿಡ್ನಿಗಳಿರೋ ಜಾಗದಲ್ಲಿ ಎರಡೂ ಕಡೆ ನೋವು ಅಥವಾ ಏನೋ ಭಾರ ಇಟ್ಟ ಹಾಗೆ ಅನಿಸಿದ್ರೆ ಅದೂ ಕೂಡ ಒಂದು ವಾರ್ನಿಂಗ್ ಬೆಲ್ ಇದ್ದ ಹಾಗೆ. ಸರಿ, ಇಷ್ಟೊತ್ತು ನಾವು ಮಾತಾಡಿದ ಎಲ್ಲ ಪ್ರಮುಖ ಲಕ್ಷಣಗಳನ್ನ ಒಂದ್ಸಲ ಕ್ವಿಕ್ ಆಗಿ ನೋಡೋಣ. ಆಗ ಎಲ್ಲವೂ ಕ್ಲಿಯರ್ ಆಗಿ ನೆನ್ಪಲ್ಲಿ ಉಳಿಯುತ್ತೆ. ಹಾಗಾದ್ರೆ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಮೂತ್ರದಲ್ಲಿ ಆಗೋ ಬದಲಾವಣೆಗಳು, ಇದ್ದಕ್ಕಿದ್ದ ಹಾಗೆ ತೂಕ ಜಾಸ್ತಿ ಆಗೋದು, ಬೆಳಗ್ಗೆ ಎದ್ದಾಗ ಮತ್ತೆ ಕಾಲ್ಗಳಲ್ಲಿ ಊತ ಮತ್ತು ಕಿಡ್ನಿ ಇರೋ ಜಾಗದಲ್ಲಿ ನೋವು. ಇವೆಲ್ಲ ನಿಮ್ಮ ಕಿಡ್ನಿ ಆರೋಗ್ಯದ ಬಗ್ಗೆ ಗಮನ ಕೊಡಿ ಅಂತ ಹೇಳೋ ಪ್ರಮುಖ ಸೂಚನೆಗಳು. ನೋಡಿದ್ರಲ್ಲ, ನಮ್ಮ ದೇಹ ಹೇಗೆ ನಮ್ ಜೊತೆ ಮಾತಾಡುತ್ತೆ ಅಂತ. ಹಾಗಾದ್ರೆ ನಮ್ಮ ದೇಹ ಕೊಡುವ ಈ ಸಣ್ಣ ಪುಟ್ಟ ಸಂಕೇತಗಳನ್ನ ನಾವು ಕೇಳಿಸ್ಕೊಳ್ಳೋದು, ಅರ್ಥ ಮಾಡ್ಕೊಳ್ಳೋದು ನಿಜವಾಗ್ಲೂ ಎಷ್ಟು ಮುಖ್ಯ ಅಲ್ವಾ? ಇದ್ರ ಬಗ್ಗೆ ಯೋಚನೆ ಮಾಡಿ.